ವೆಲ್ಕಮ್ ಬ್ಯಾಕ್. ಇಷ್ಟೆಲ್ಲ ಆರೋಪಗಳನ್ನು ಮಾಡ್ತಾನೆ ಇದೆ ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ನ ಮೇಲೆ. ಬಟ್ ಬಜೆಟ್ ಮೇಲೆ ಏನು ಚರ್ಚೆ ಆಯಿತು ಸದನದಲ್ಲಿ, ಎಲ್ಲ ಒಂದು ಕಡೆ ಜನತೆ ಎಲ್ಲರೂ ಕೂಡ ನೋಡಿದ್ದಾರೆ, ತಿಮ್ಮೇಗೌಡ ಸರ್ ಮತ್ತು ಶಂಕರಗೌಡ ಅವರೇ. ಎಲ್ಲ ಒಂದು ಕಡೆ ಪ್ರತಿಪಕ್ಷ ಬಿಜೆಪಿ ಇನ್ಕ್ಲೂಡಿಂಗ್ ನಿಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಹೆಚ್ಚಾಗಿ ಧ್ವನಿ ಎತ್ತದಂಗೂ ಕಾಣಿಸ್ಲಿಲ್ಲ. ಸಿದ್ದರಾಮಯ್ಯನವರು ಹೇಳಿದಂಥ ಅಷ್ಟು ವಿಚಾರಗಳಿಗೆ ಹೂಗುಟ್ಬಿಟ್ರು ಅನ್ನುವಂಥದ್ದೇ ಮಾತು ಬಂತು. ಎಷ್ಟು ಅದ್ಭುತವಾಗಿ ಮಾತಾಡೋದು ಸಿದ್ದರಾಮಯ್ಯನವರು, ಎಂಥ ಉತ್ತರ ಕೊಟ್ಟರು. ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ನಮಗೆ ಅನುದಾನಗಳು ಬರಲಿಲ್ಲ, ಭದ್ರಾ ಮೇಲ್ದಂಡೆ ವಿಚಾರದಲ್ಲಿ ಅನೌನ್ಸ್ ಮಾಡಿದಂಥ ನಿರ್ಮಲಾ ಸೀತಾರಾಮನ್ ₹1 ಕೊಡಲಿಲ್ಲ, ವಿಶೇಷ ಅನುದಾನಗಳು ಕೊಡಲಿಲ್ಲ, 15ನೇ ಹಣಕಾಸು ಆಯೋಗದಲ್ಲೂ ಬರಲಿಲ್ಲ, ಎಲ್ಲವನ್ನೂ ಹೇಳಿದ್ರು ಸಿದ್ದರಾಮಯ್ಯನವರು. ಅಶೋಕ್ ಅವ್ರ ಕಡೆಯಿಂದ ನಾವೊಂದು ಸ್ಟ್ರಾಂಗ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್, ಅದು ಕೂಡ ಬರಲಿಲ್ವಲ್ಲ? ಇಲ್ಲ, ಅಶೋಕ್ ಸರ್ ಮಾತಾಡಿದ್ರು, ಸುನಿಲ್ ಕುಮಾರ್ ಅವರು ತುಂಬ ಸಮರ್ಥವಾಗಿ ನಿಭಾಯಿಸಿದ್ರು, ಅದರಲ್ಲಿ ಏನು ಡೌಟ್ ಇಲ್ಲ. ಮೇಡಮ್ ಅವ್ರು ಅವಾಗಲೇ ಒಂದು ಮಾತು ಹೇಳ್ತಿದ್ರು, ಏನೋ ಟ್ಯಾಕ್ಸ್ ಡಿವ್ಯೂಷನ್ ಬಗ್ಗೆ. ಬಂದ್ಬೇಡ, ವಾಪಸ್ ಬಂದ್ಬೇಡ. ಟ್ಯಾಕ್ಸ್ ಡಿವ್ಯೂಷನ್ ಹೇಳ್ತೀನಿ ಸರ್. 2004ರಿಂದ 2014ವರೆಗೂ ಕರ್ನಾಟಕಕ್ಕೆ ಕೇಂದ್ರದಿಂದ ಬಂದಿದ್ದು 83,977 ಕೋಟಿ. ತಪ್ಪಿದ್ರೆ ನನಗೆ ಇವಾಗಲೇ ಹೇಳಿ ಎದ್ದೋಗ್ತೀನಿ ಇದರಿಂದ. ಎರಡನೇದು 2014ರಿಂದ 2026ವರೆಗೂ 4,47,996 ಕೋಟಿ. ಎರಡಕ್ಕೂ ಕಂಪೇರ್ ಮಾಡಿ ಇವ್ರು ಅರ್ಧ ಅಲ್ಲ, ಕಾಲ್ ಭಾಗನೂ ಕೊಟ್ಟಿರಲಿಲ್ಲ ಕರ್ನಾಟಕಕ್ಕೆ. ಕೇಳಿ ಅದನ್ನ ಹೇಳ್ತೀನಿ ಮೇಡಮ್, ಕೇಳಿ ಒಂದ್ ಸೆಕೆಂಡ್ ಕೇಳಿ. ರಾಜ್ಯ ಒಂದೇ ಇಲ್ಲ ಇಡೀ ದೇಶದಲ್ಲಿ, ಯೋಚನೆ ಮಾಡಿ. ಒಂದ್ ಸೆಕೆಂಡ್ ಕೇಳಿ, 50,000 ಕೊಡ್ತಿದ್ರು, ಇವತ್ತು 2 ಲಕ್ಷ ಕೊಡ್ತಿರಲ್ಲ. ನಮ್ಮಿಂದ ಕೇಳಿ. ಎರಡನೇದು ರೈಲ್ವೆ ಅಲೋಕೇಶನ್ 2013-14 ಬಜೆಟ್ 835 ಕೋಟಿ ಕೊಟ್ಟಿದ್ರು ಕರ್ನಾಟಕಕ್ಕೆ. ಈ ಸರ್ತಿ ಎಷ್ಟು ಕೊಟ್ಟಿರೋದು ಗೊತ್ತಾ? 25-26ರಲ್ಲಿ 7,064 ಕೋಟಿ ಕೊಟ್ಟಿದ್ದೀವಿ. ಬೆಂಗಳೂರು ಮೆಟ್ರೋ ಎಷ್ಟು ಕಿಲೋಮೀಟರ್ ಇತ್ತು ಗೊತ್ತಾ ಸರ್ ಇವ್ರು ಬರೋಕ್ಕಿಂತ ಮುಂಚೆ? 6.7 ಕಿಲೋಮೀಟರ್ಸ್. ನಾವು 96 ಅದಕ್ಕೆ ನೋಡಿ ಇವ್ರು ಈ ತರ ಮಾತಾಡ್ತಾರೆ ಅಂತ ನೋಡಿ. ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟರು ಆನ್ಸರ್. ಒಂದ್ ಸೆಕೆಂಡ್ ರೀ, ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ನೋಡಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಕೇಂದ್ರ ಸರ್ಕಾರದಿಂದ 33,389 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ, ರಾಜ್ಯ ಸರ್ಕಾರ 26,733 ಕೋಟಿ. ಅದರಲ್ಲಿ ಮೇಜರ್ ಕೊಟ್ಟಿರೋದು ಬಿಜೆಪಿ ಟೈಮಲ್ಲಿ. ಯಾವಾಗ ಹೇಳಿ? ಬಿಜೆಪಿ ನಂದಲ್ಲ ಸರ್, ನೀವು ಡಿ ಕೆ ಶಿವಕುಮಾರ್ ರಿಟರ್ನ್ ಆನ್ಸರ್ ಟು ಯಾರು ಕೊಟ್ಟಿರೋದು ಹೇಳಿ? ಎನ್ ಎ ಹ್ಯಾರಿಸ್ ಅವ್ರು ಕೇಳಿರೋ ಉತ್ತರ ಕೊಟ್ಟಿದ್ದಾರೆ. ಇವ್ರು ಹೊರಗಡೆ ಬಂದು ಭಾಷಣ ಮಾಡ್ತಾರೆ, ಆಯ್ತಾ? ಎರಡನೇದು ಮುಂದೆ ಬರ್ತೀನಿ. ಜಲಜೀವನ್ ಮಷೀನ್ ಇವ್ರ ಹಳ್ಳಿಗಳಿಗೆ ಇವ್ರು ನಾಚಿಕೆ ಆಗ್ಬೇಕು. ಇವ್ರಿಗೆ 65 ವರ್ಷ ಹೇಳ್ತೀನಿ ಕೇಳಿ. 17 ಜನ ಅಲ್ಲ, ಏನ್ ಗೊತ್ತಾ? 33,000 ಕೋಟಿ ರೂಪಾಯಿ ಸೆಂಟ್ರಲ್ ಇಂದ ಬರಬೇಕಾಗಿತ್ತು. 21,000 ಕೋಟಿ ರೂಪಾಯಿ ಕೊಟ್ಟರು, ರಿಲೀಸ್ ಮಾಡಿದ್ರು. ಸೆಂಟ್ರಲ್ ಇಂದ ಕೊಟ್ಟಿದ್ದಕ್ಕೆ ರಿಸಿಪ್ಟ್ ಅಂತ ಕೊಡಬೇಕಾಗಿರುತ್ತೆ. ನೀವೆಲ್ಲೆಲ್ಲಿ ಖರ್ಚು ಮಾಡಿದ್ರಿ, ಏನೇನು ಖರ್ಚು ಮಾಡಿದ್ರಿ ಹೇಳಿ ಅಂತ. ಇವ್ರಿಗೆ 7 ಬಾರಿ ಮೀಟಿಂಗ್ಗಳು ಕರೀತಾರೆ, ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಕೇಳ್ತಾರೆ, ಇವ್ರ ಸಚಿವರಾದ ಪ್ರಿಯಾಂಕ್ ಖರ್ಗೆ ಕೇಳ್ತಾರೆ, CM ಅವ್ರಿಗೂ ಲೆಟರ್ ಬರೋದು ಕೇಳ್ತಾರೆ. ಯಾರು ಹೇಳಿ ಮೇಡಮ್? ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್ ಹೇಳಿ. ನಮ್ಮವ್ರೆ CR ಪಾಟೀಲ್, ಇವ್ರಿಗೆ ವಿಚಾರನೆ ಗೊತ್ತಿಲ್ಲ. CR ಪಾಟೀಲ್ ಅವ್ರು ಕರೆದ್ಬಿಟ್ಟು ಕೇಳ್ತಾರೆ. ಇವರು ಕೊಡ್ಲೇ ಇಲ್ಲ. ನಮ್ಮ ಮಿನಿಸ್ಟರ್ ಅಲ್ಲ, ಇಡೀ ದೇಶಕ್ಕೆ ಮಿನಿಸ್ಟರ್ ಅವರು. ನಿಮ್ಗೂ ಕೂಡ ಆಯ್ತಾ? ಅರ್ಥ ಆಯ್ತಾ? ಇವೆಲ್ಲ ಡೈಲಾಗ್ ಬೇಡ ಆಯ್ತಾ? ಕೇಳಿ. ನೆಕ್ಸ್ಟ್ ಜಲಜೀವನ್. ಇವ್ರು ನಾಚಿಕೆ ಆಗ್ಬೇಕು ಇವ್ರಗಳಿಗೆ. ಹಳ್ಳಿಗಳಿಗೆ ಒಂದು ನಲ್ಲಿ ಕೊಟ್ಟಿರಲಿಲ್ಲ ರೈತನ ಮನೆಗೆ. 87 ಲಕ್ಷ ಕುಟುಂಬಗಳಿಗೆ, ಎಷ್ಟು ಹೇಳಿ? 87 ಲಕ್ಷ ರೈತನ ಮನೆಗಳಿಗೆ, ಬಡವರ ಮನೆಗಳಿಗೆ ನಲ್ಲಿ ಕಲೆಕ್ಷನ್ ಕೊಟ್ವಿ. ಜನಧನ್ ಅಕೌಂಟ್ ಇವ್ರ ರೈತರಿಗೆ ಅಕೌಂಟ್ ಅನ್ನೋದೇ ಗೊತ್ತಿರಲಿಲ್ಲ. 2 ಕೋಟಿ ರೈತರಿಗೆ, 2 ಕೋಟಿ 12 ಲಕ್ಷ ರೈತರಿಗೆ ಅಕೌಂಟ್ಗಳು ಕೊಟ್ಟು ಜನಧನ್ ಅಕೌಂಟ್. ಇಡೀ ದೇಶದಲ್ಲಿ ಎಷ್ಟು ಅಕೌಂಟ್ ಕೇಳಿಸ್ಕೊಳ್ಳಿ, ಎಷ್ಟು ಕೊಟ್ಟು ಆಯ್ತು ಕೇಳಿ. ಕಿಸಾನ್ ಸಮ್ಮಾನ್ ಹೇಳ್ತೀನಿ ಕೇಳಿ. ಕಿಸಾನ್ ಸಮ್ಮಾನ್ ಗೊತ್ತಿದೆ, ಬನ್ನಿ. ಕಿಸಾನ್ ಸಮ್ಮಾನ್ ಬರ್ತೀಯಲ್ಲ 2,000, ಕಿಸಾನ್ ಸಮ್ಮಾನ್ ಬರ್ತೀಯಲ್ಲ, ಬನ್ನಿ ತಗೊಳ್ಳಿ. ಇವ್ರು ನಾಟಕ ಬಂಡವಾಳ ಗೊತ್ತಾಗುತ್ತೆ. ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡ್ಕೊಳ್ಳಿ. ಆಮೇಲೆ ಮಾತಾಡ್ಕೊಳ್ಳಿ. ಕೇಳಿ. ಅವ್ರು ಹೇಳ್ತಾ ಇಲ್ಲ. 56.5 ಕೋಟಿ ಜನಧನ್ ಅಕೌಂಟ್ ಈ ದೇಶದಲ್ಲಿರೋ ರೈತರಿಗೆ 56.5 ಕೋಟಿ ಅಕೌಂಟ್ ಕೊಟ್ಟಿದೀವಿ. ಅವ್ರಿಗೆ ಕಿಸಾನ್ ಸಮ್ಮಾನ ಪ್ರತಿ 3 ತಿಂಗಳಿಗೊಮ್ಮೆ ಅಕೌಂಟ್, 4 ತಿಂಗಳಿಗೊಮ್ಮೆ ಹೋಗ್ತಾ ಇರುತ್ತೆ 2,000 ರೂಪಾಯಿ. ಆಯ್ತು, ಚೆಕ್ ಮಾಡಿ. 56 ಲಕ್ಷ ಕರ್ನಾಟಕದಲ್ಲಿ ರೈತರ ಅಕೌಂಟ್ಗಳು ಹೋಗ್ತಿದೆ ವಿತ್ ಡಾಕ್ಯುಮೆಂಟ್ಸ್. ಯು ಕ್ಯಾನ್ ಚೆಕ್ ಇಟ್ ಔಟ್ ಇನ್ ದ ವೆಬ್ಸೈಟ್. PM ಕಿಸಾನ್ ಸಮ್ಮಾನ್ ವೆಬ್ಸೈಟ್ ಅಲ್ಲೇ ಇದೆ, ಎವ್ರಿಥಿಂಗ್ ಯು ಕ್ಯಾನ್ ಸಿ. ಆಮೇಲೆ 3,39,000 ಕೋಟಿ ರೂಪಾಯಿ ಮುದ್ರಾ ಲೋನ್ಗಳು ಕೊಟ್ಟಿದ್ದೀವಿ. PM ಸ್ವನಿಧಿ ಸರ್, ಈ ಸರ್ಕಾರ ಇಷ್ಟು ವರ್ಷ ಮಾಡಿದ್ರಲ್ಲ, ಏನು ದೇಶ ಕೊಂಡ ಭಾರಿ ಮಹಾನ್ ವಿಜ್ಞಾನಿ ಮನಮೋಹನ್ ಸಿಂಗ್ ಅಂತವ್ರು ಇದ್ರಲ್ಲ, ಒಬ್ಬ ಬೀದಿ ಬಂದಿ ತರಕಾರಿ ಮಾರೋರಿಗೆ, ಪೆಟ್ಟಿ ಅಂಗಡಿ ಇಟ್ಕೊಡೋನಿಗೆ ಲೋನ್ ತಗೊಳಕ್ ಆಗ್ತಿರಲ್ಲ ಇವ್ರ ಸರ್ಕಾರದಲ್ಲಿ. ಇವತ್ತು
ಯಾವುದೇ ಗ್ಯಾರಂಟಿ ಇಲ್ಲದೆ ₹1 ಅಡಮಾನ ಇಲ್ಲದೆ 12,000 ರೂಪಾಯಿ ಸ್ಟಾರ್ಟಿಂಗ್ ಕೊಡ್ತೀವಿ, 1,00,000 ಕೊಡ್ತೀವಿ ವಿದೌಟ್ ಬರೀ 7% ಬಡ್ಡಿ. ಎಷ್ಟ್ ಜನಕ್ಕೆ ಕೇಳಿ ಕೊಟ್ಟಿದ್ದಾರೆ ಹೇಳ್ತೀನಿ ಹೇಳ್ರಿ, ಅದನ್ನು ಹೇಳ್ತೀನಿ. ಕರ್ನಾಟಕದಲ್ಲಿ 12 ಲಕ್ಷ ಜನ ಅದನ್ನ ತಗೊಂಡಿದ್ದಾರೆ. ಯಾರು 12 ಲಕ್ಷ ಇದುವರೆಗೂ ಜನ ನಾವು ಒಬ್ರನ್ನೂ ನೋಡೇ ಇಲ್ಲ. ಫೋಟೋ ತೋರಿಸ್ತೀನಿ ನೋಡಿ. ನೀವು dialogue ಹೇಳ್ತೀರಿ ಅಂತ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್. ನೀವು ಈಗ ಎಲೆಕ್ಷನ್ ನಡೀತಿರೋದಲ್ಲಿ ಸರ್ ದಾವಣಗೆರೆ ಬಾಗಲಕೋಟೆ ಫೋಟೋ ನೋಡಿ. ಸಿ ಯು ಕ್ಯಾನ್ ಸಿ ನೋಡಿ, ಗುಳದ ಗುಡ್ಡದ ಫೋಟೋ ಇದೆ ನೋಡಿ. ಮೊನ್ನೆ 25ನೇ ತಾರೀಕು ತೆಗೆದು ಸ್ವನಿಧಿ ಇಲ್ವಾ ಅಲ್ಲಿ? ಇಲ್ವಾ? ಅವಾಗ ಬಡವ ಕುತ್ಕೊಂಡ್ರು ಕೇಳಿಸ್ಕೊಳ್ರಿ. ನೀವ್ ಹೇಳಿದಕ್ಕೆ ನಾ ಪ್ರೂಫ್ ಕೊಡ್ತೀನಿ. ಕಾಂಗ್ರೆಸ್ ಅವ್ರು ಹಿಂಗೆ ಹಿಟ್ ಅಂಡ್ರು, ನಿಮ್ಗಳಿಗೆ ಕಂಟೆಂಟ್ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ. ನಿಮ್ಗಳಿಗೆ ಕೇವಲ ಒಂದು ನಕಲಿ ಗಾಂಧಿ ಕುಟುಂಬದ ಚಾಕ್ರಿ ಮಾಡಕ್ಕಿರೋದು ನೀವು. ಚಾಕ್ರಿ ಮಾಡಕ್ಕಿರೋದು ನೀವು. ನಕಲಿ ಗಾಂಧಿ ಕುಟುಂಬದ ಚಾಕ್ರಿ ಮಾಡಕ್ಕಿರೋದು ನೀವು. ಜನರು ಉದ್ಧಾರ ಮಾಡಕ್ಕಿಲ್ಲ ನೀವು. ನಕಲಿ ಗಾಂಧಿ ಅಲ್ಲ, ಅವ್ರ ಮನೆಗಳ ಚಾಕ್ರಿ ಮಾಡಕ್ಕಿರೋದು ನೀವು. ಜನರುಗಳ ಕೆಲಸ ಮಾಡಿ. ಪುಷ್ಪಾ ಅವರೇ ನಾವೆಲ್ಲ ನೀವಂತಿರೋದು. ನೆಕ್ಸ್ಟ್ ಬರೋಣ. ನೋಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಉದಾಹರಣೆಗೆ ಹೇಳ್ತೀನಿ ನೋಡಿ. ಇವ್ರು ಹೇಳ್ತಾರಲ್ಲ ಖಜಾನೆ ಖಾಲಿ ಆಗಿಲ್ಲ ಅನ್ನೋದಾದ್ರೆ, ಅದೇ ಪಕ್ಷದ ಶಾಸಕರು CLP ಸಭೆಯಲ್ಲಿ ಯಾಕೆ ಸರ್ ಗಲಾಟೆ ಮಾಡ್ತಾರೆ? ನಮ್ಗೆ ಅನುದಾನ ಕೊಡ್ತಿಲ್ಲ ಅಂತ ಯಾಕೆ ಗಲಾಟೆ ಮಾಡ್ತಾರೆ? ಪುಷ್ಪಾ ಅವರೇ ಲೆಟರ್ ಆನ್ಸರ್. ನಿಮ್ಮದೇ ಪಕ್ಷದ ಶಾಸಕರುಗಳು ನಮಗೆ ಅನುದಾನ ಕೊಡ್ತಾ ಇಲ್ಲ ಬಿಕಾಸ್ ಅದನ್ನು ಒಪ್ಕೋತಾರಲ್ವಾ ನೀವು? ಅದು ಒಪ್ಕೊಳ್ತೀರಾ ಏನಕ್ಕೆ ಸರ್? ಜೊತೆಗೆ ಇನ್ನೊಂದು ಅನುದಾನ ಕೇಳಿದ್ರೆ ಯಾವ ರೀತಿ ನಡ್ಕೋತಾರೆ? ನಮ್ಮ ರಾಜ್ಯದ ಉಪಮಹಾನ್ ಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೋತಾರೆ? ಜೊತೆಗೆ ಸರ್ ಇವರು ಅಭಿವೃದ್ಧಿ ಮಾಡಿಲ್ಲ ಸರ್, ಯಾವುದು ಟೆಂಡರ್ ಕರೆದಿಲ್ಲ ಅಂತ ಹೇಳ್ತಿದ್ದಾರೆ. ಟೆಂಡರ್ ಕರೆಗೆ ನಮ್ಮ ದುಡ್ಡಿಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ, ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ಜೊತೆಗೆ ಗುತ್ತಿಗೆದಾರರು ಎಷ್ಟು ಸಾರಿ ಮನವಿ ಕೊಡ್ತಾರೆ, ಎಷ್ಟು ಸಾರಿ ಮೀಟ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಹೇಳ್ತಾರೆ ನೀವು ಇವೆಲ್ಲ ಇಟ್ಕೋಬೇಡಿ, ಮನೆಗೆ ಬಂದು ಮಾತಾಡಬೇಕು ಅಂದ್ರೆ ವಿಧಾನಸೌಧ ಖಾಲಿ ಆಫೀಸ್ ಎಲ್ಲ ಬಂದು ಮಾತಾಡಬೇಕು. ಇವೆಲ್ಲ ಬರೀ ಒಂದ್ ದಿವಸ ಫೋಟೋದ ಟಿವಿನಲ್ಲಿ ಬರುತ್ತೆ, ನ್ಯೂಸಲ್ಲಿ ಬರುತ್ತೆ ಅಷ್ಟೇ. ಇವೆಲ್ಲ ಇಟ್ಕೋಬಾರ್ದು. ಏನ್ ಸರ್ ಇದು? ಸಂವಿಧಾನವಾತ್ಮ ಕೊಟ್ಟಿರ್ತಕ್ಕಂಥ ಪ್ರತಿಭಟನೆ ಮಾಡಿ ನಮ್ಮ ನ್ಯಾಯ ಅವ್ರು ಏನ್ ಕೇಳ್ತಾರೆ? ಸ್ವಾಮಿ ನಮ್ಮ ಹತ್ರ ದುಡ್ಡು ಈ ತರ ಇದೆ, ನಾವು ಸಾಲ ಮಾಡಿ ಗುತ್ತಿಗೆದಾರ ಎಷ್ಟು ಜನ 18 ಜನ ಸತ್ತಿದ್ದಾರೆ ಸರ್. ಇದುವರೆಗೂ ಗುತ್ತಿಗೆದಾರ 18 ಜನ ಸತ್ತಿದ್ದಾರೆ. ಅವ್ರ ಕುಟುಂಬ ಏನಾಗಬೇಕು ಸರ್? ಅಲ್ಲ, ಬಿಲ್ ಪಾವತಿ ಮಾಡಿಲ್ಲ ಸರ್. ಜೊತೆಗೆ ಸರ್ ಇವತ್ತು ಸಾರಿಗೆ KSRTC ಏನಾಗ್ತಾ ಇದೆ ಸರ್? KSRTC ಅದ್ರಲ್ಲಿ ಅಕ್ರಮ ಮಾಡಿದ್ದಾರೆ ಇವರು. ಅಲ್ಲ, ಎಲ್ಲ ಅಕ್ರಮ ಯಾರ್ಯಾರು ಮಾಡಿದ್ರು ಅದನ್ನ ಹೇಳ್ತೀನಿ. ಅದಕ್ಕೆ ಗುತ್ತಿಗೆದಾರರಿಗೆ ಕೊಟ್ಟಿಲ್ಲ. ಯಾವುದು ಅಕ್ರಮ ಇತ್ತೋ, ಎಲ್ಲಿ ಜಾಬ್ ಕೊಡಿರ್ಲಿಲ್ವೋ ಅವ್ರಿಗೆ ಮಾತ್ರ ಕೊಟ್ಟಿಲ್ಲ, ಮಿಕ್ಕದವ್ರು ಕೊಡ್ತೀವಿ ಕೊಡ್ತಾರೆ. ಇವರು ಅನುಷ್ಠಾನ ಮಾಡಿ ಅಕ್ರಮ ಮಾಡಿ ಹೋಗಿರೋದು. ಹೇಳಿದ್ರು, ಎಲ್ರಿಗೂ ಕೊಟ್ರು. CM ಅವರು ಖುದ್ದಾಗಿ ಎಲ್ಲ ಶಾಸಕರನ್ನ ಕರೆದ್ರು, ಸಭೆ ಮಾಡಿದ್ರು, ಯಾರ್ಯಾರು ಫಂಡ್ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ ಸಹ. ಸಿಗ್ಲಿಲ್ಲ ಅನ್ನೋದು ಸತ್ಯ ಒಪ್ಕೋಬೇಕಲ್ಲ. ಕೊಟ್ಟಂತ ಫಸ್ಟ್ ಸಿಗ್ಲಿಲ್ಲ ಅನ್ನೋ ಸತ್ಯ ಒಪ್ಕೋಬೇಕಲ್ಲ. ಒಂದು 137 ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾರೆ ಒಬ್ರು. ನೋಡಿ ಅವ್ರಿಗೆ ಇನ್ನು ಇಷ್ಟು ಕೊಟ್ಟಿದ್ದೀರಾ ಸರ್, ನಮ್ಮ ಇದಕ್ಕೆ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ. ಅದ್ರಲ್ಲಿ ಏನ್ ತಪ್ಪಿಲ್ಲ. ಸಾರಿಗೆ ಇಲಾಖೆಯಲ್ಲಿ ಇವತ್ತು ಎಷ್ಟು ಕೋಟಿ ಪೆಂಡಿಂಗ್ ಇದೆ? ಯಾರ್ ಮಾಡಿದ್ ಕರ್ಮ ಸರ್? ಯಾರ್ ಮಾಡಿದ್ ಪಾಪ ಸರ್? 5,800 ಕೋಟಿ ಬಾಕಿ ಸಾಲ ಇಟ್ಟು ಹೋಗಿದ್ದು. ನೀವು ಬಂದಾಗ ಯಾಕೆ ಶ್ವೇತಪತ್ರ ಹೊಡಿಸಿಲ್ಲ? ಒಂದ್ ನಿಮಿಷ ಸರ್, ಇನ್ನೊಂದು ಹೇಳ್ತೀನಿ. ಬೊಮ್ಮಾಯಿ ಸಾಹೇಬ್ರು ಹೋಗ್ಬೇಕಾದ್ರೆ ಗೊತ್ತಿದೆ 85,000 ಕೋಟಿ ಸಾಲ ಮಾಡಿದ್ರು ಹೇಳ್ತಾರೆ. ಒಂದ್ ನಿಮಿಷ ಕೇಳಿ ಸರ್. ಆದ್ರೆ ಅದು ಯೂಸ್ ಆಗಿರ್ತಕ್ಕಂಥದ್ದು ಬರೀ 3,000 ಕೋಟಿ ಮಾತ್ರ. ಆದ್ರೆ 82,000 ಕೋಟಿ ಇದಕ್ಕೆ ಈ ಸರ್ಕೆ ಬಂತು. ಏನಕ್ಕೆ ಶ್ವೇತಪತ್ರ ಹೊರಡಿಸಬೇಕು? ಬಜೆಟ್ ಶ್ವೇತಪತ್ರ ಅಲ್ವಾ ಸರ್? ಸುಳ್ಳು ಹೇಳ್ತಾರೆ ಅಂತ ಹೇಳಿ ಸರ್, ಸುಳ್ಳು ಹೇಳ್ತಾ ಇದ್ದಾರೆ. ಸಾಧ್ಯವೇ ಇಲ್ಲ. ಬಜೆಟ್ ಶ್ವೇತಪತ್ರಕ್ಕೂ ಬಹಳ ಡಿಫರೆನ್ಸ್ ಇದೆ. ನಾವು ಕೇಂದ್ರ ಸರ್ಕಾರ 2024ರಲ್ಲಿ ನಿರ್ಮಲಾ ಸೀತಾರಾಮನ್ ಶ್ವೇತಪತ್ರ ಇದು ವಿರೋಧ ಪಕ್ಷದವ್ರು ಕೇಳಿದ್ರು ಅಂತ ಹೊರಡಿಸಿದ್ರು. ಇವ್ರಿಗೆ ದಮ್ಮಿಲ್ವಾ? ಇವ್ರು ಕೆಲಸ ಹೊರಗಡೆ ಬರುತ್ತೆ ಅಂತ ಹೊರಡಿಸಬಾರ್ದು. ಒಂದ್ ಸ್ಟೇಟ್ಮೆಂಟ್ ಯಾಕೆ ಹೊರಡಿಸಬಾರ್ದು ಶ್ವೇತಪತ್ರ? ಜನರಿಗೆ ಗೊತ್ತಾಗಲ್ಲ. ಯಾವುದನ್ನು ನಾವೇನು ಮುಚ್ಚೆ ಮರ ಮಾಡಿ ದುಡ್ಡನ್ನ ಏನು ಇದು ಮಾಡ್ತಿಲ್ಲ ಸರ್. ಎಲ್ಲ ಅಲ್ಲೇ ಇದೆಯಲ್ಲ ದಾಖಲೆಗಳು. ಇವ್ರ ತರ ಮೋಸ ಮಾಡೋರು ಹೇಳ್ತೀನಿ ಕೇಳಿ. ಮುಚ್ಚಿ ಮರ ಹೇಳ್ತೀನಿ. ಮುಚ್ಚಿ ಮರ ಎಲ್ಲಿ ಮಾಡಿದ್ರಿ ಅಂತ ಹೇಳ್ತೀನಿ. ಒಂದ್ ನಿಮಿಷ ಹೇಳ್ತೀನಿ. ನಾವೇನ್ ಕೊಟ್ವಿ ಅಂತ ಹೇಳ್ತೀನಿ. ಶಂಕರ್ ಗೌಡ
ನೋಡಿ ಇದೇ ಡಿಸೆಂಬರ್ ಅಲ್ಲಿ ಅಣ್ಣ, ತಿಮ್ಮೇಗೌಡ, ಒಂದ್ ನಿಮಿಷ. ಡಿಸೆಂಬರ್ ಅಲ್ಲಿ ಮೊನ್ನೆ ಒಪ್ಕೊಂಡ್ರೆ ಸಿದ್ದರಾಮಯ್ಯನವರು ಸ್ಟಾರ್ಟಿಂಗ್ ಏನಾಯ್ತು, ಮಹೇಶ್ ತೆಂಗಿನಕಾಯಿ ಒಂದು ಕ್ವಶನ್ ಕೇಳಿದ್ರು. ನೀವು 2024 ಫಿನಾನ್ಷಿಯಲ್ ಇಯರ್ ಅಲ್ಲಿ 2025 ಫಿನಾನ್ಷಿಯಲ್ ಇಯರ್ ಡಿಸೆಂಬರ್ ಜನವರಿ ನೀವು 2,500 ಕೋಟಿ 2,500 ಕೋಟಿ ಹೆಣ್ಮಕ್ಳಿಗೆ ದುಡ್ಡು ಹಾಕಿಲ್ಲ ಅಂತ ಹೇಳಿದ್ರು. ಇವ್ರು ಲಕ್ಷ್ಮಿ ಬಳಕರೇ ಎಲ್ಲ ಹಾಕ್ಬಿಟ್ಟಿದೀವಿ ನಾವು ಅಂತಂದ್ರೆ, ಇಲ್ಲ ಮೇಡಮ್ ನೀವು ಇನ್ನೊಮ್ಮೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ನೀವು ಆನ್ ದ ಫ್ಲೋರ್ ಹೇಳ್ತಿದ್ದೀರಾ, ಇಲ್ಲಿ ಸುಳ್ಳು ಹೇಳಂಗಿಲ್ಲ, ಇಲ್ಲಿ ಸುಳ್ಳು ಹೇಳಿದ್ರೆ ನಾನು ನೆಕ್ಸ್ಟ್ ಮೂವ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಚೆಕ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸ್ತಾರೆ. ಹೌದು ಏನೋ ತಪ್ಪಾಗಿದೆ, ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಿದ್ದರಾಮಯ್ಯವ್ರು ಬಂದೇನು ಹೇಳ್ತಾರೆ, ಹೌದು ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದನ್ನೇನು ಹೇಳ್ತಾರೆ, ಶೀಘ್ರದಲ್ಲೇ ಸರಿಪಡಿಸ್ತೀವಿ ಅಂತ ಹೇಳಿ. ಯಾವಾಗ ಹೇಳಿದ್ದು ಸರ್ ಇವರು? ಡಿಸೆಂಬರ್ 2025 ಹೇಳಿದ್ದು. ಈಗ ಎಲ್ಲಿದ್ದೀವಿ ಸರ್? ಇರೋಣ ಈಗ ಏಪ್ರಿಲ್ ಅಲ್ಲಿ ಇದೀವಿ. ಇವ್ರು ಎಲ್ಲೋ 5,000 ಕೋಟಿ. ಅದಾದ್ಮೇಲೆ KH ಮುನಿಯಪ್ಪ ಅವ್ರು ಬರುತ್ತೆ.